ಖಾಲಿ ಇರುವ ಸಚಿವ ಸ್ಥಾನ ಕುರಿತು ಶಾಸಕ ಗಣೇಶ್ ಪ್ರತಿಕ್ರಿಯೆ. ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವ ಸಚಿವ ಸ್ಥಾನಗಳ ಕುರಿತಂತೆ ಶಾಸಕ ಜೆಎನ್ ಗಣೇಶ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಷ್ಟದ ಸಮಯದಲ್ಲಿ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಜನ ನನ್ನನ್ನ ಕೈ ಹಿಡಿದಿದ್ದಾರೆ. 2 ಬಾರಿ ಶಾಸಕನನ್ನಾಗಿ ಮಾಡಿದ್ದಾರೆ. ಅದಕ್ಕಾಗಿ ನನಗೆ ಕಂಪ್ಲಿ ಕ್ಷೇತ್ರದ ಮೇಲೆ ವಿಶೇಷ ಒಲವು ಇದೆ. ಸಚಿವ ಸ್ಥಾನಕ್ಕೆ ಅವಕಾಶ ದೊರೆತರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ನನಗೆ ಅಧಿಕಾರ ಮುಖ್ಯವಲ್ಲ. ಕ್ಷೇತ್ರ ಮತ್ತು ಜಿಲ್ಲೆಯ ಅಭಿವೃದ್ಧಿಗೆ ಸಾಮಾನ್ಯ ಸೇವಕನಾಗಿ ಶ್ರಮಿಸ್ತೀನಿ. ಶಾಸಕರಾಗಿಯೇ ಇರಲಿ ಅಥವಾ ಇಲ್ಲದಿರಲಿ, ಜನಸೇವಕನಾಗಿ ನಾನು ಕ್ಷೇತ್ರದಲ್ಲಿ ಸದಾ ಕಾರ್ಯನಿರ್ವಹಿಸ್ತೀನಿ ಅಂತ ಗಣೇಶ್ ಹೇಳಿದ್ದಾರೆ. ದೇವ್ರ ದಯ, ಕಂಪ್ಲಿ ಜನಗಳ ಆಶೀರ್ವಾದ. ಇವತ್ತು ನನ್ನ ಕಂಪ್ಲಿ ಕ್ಷೇತ್ರದ ಜನಗಳು ತಂದೆ ತಾಯಿ ಸಮಾನ. ಯಾಕಂದ್ರೆ ಒಂದು ಭಾಳಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ 2 ಬಾರಿ ಶಾಸಕನಾಗಿ ಮಾಡಿದ್ದಾರೆ. ಅವ್ರ ಋಣ ತೀರ್ಸೋಕ್ಕಾಗಲ್ಲ. ನನಗೆ ಹೆಚ್ಚು ಒಲವಿರೋದು ಕಂಪ್ಲಿ ಎಲ್ಲ. ಇವತ್ತೇನು ನನ್ನ ತಂದೆ ತಾಯಿಗಳಿರಲಿ, ನನ್ನ ಅಣ್ಣ ತಮ್ಮಂದಿರಿರಲಿ, ನನ್ನ ಕೊನೆ ಉಸಿರಿರೋವರೆಗೆ ಅವ್ರ ಕೆಲಸ. ಯಾಕಂದ್ರೆ ಮುಂದೆ ಬರೋ ದಿನಗಳಲ್ಲಿ ಅದು ಕೂಡ ಆಲೋಚನೆ ಮಾಡೋಕ್ಕಾಗ್ತೀನಿ. ಏನು ರಾಜಕೀಯ, ಏನು ಸೇವೆ ಮಾಡ್ಬೇಕಂದ್ರೂ ಕೂಡ ಕಂಪ್ಲೇಂಟೇ ಮಾಡೋಣ ಅಂತ ಅಧಿಕಾರ ಇದ್ರೇನು ಇಲ್ಲದ್ರೇನು ಒಟ್ಟಾರೆಯಾಗಿ ಅವತ್ತು ಲೈಫ್ ಲಾಂಗ್ ಒಂದು ಹೇಳಕ್ಕೆ ಇಲ್ಲೇನು ಮೀಸಲಾತಿ ಚೇಂಜ್ ಆಯ್ತು ಅಂದ್ರೂ ಕೂಡ ಬೇರೆ ಕಡೆಗೆ ಹೋಗಿ ಎಲೆಕ್ಷನ್ ಕೂಡ ಮಾಡೋದು ಬೇಡ. ಇಲ್ಲಿರೋಂಥ ಜನಗಳಿಗೋಸ್ಕರ ಕಂಪ್ನಿ ಮತ್ತು ಕುಡ್ಕೊಂಡು ಜನಗಳಿಗೋಸ್ಕರ ಕೊನೆ ಉಸಿರಿರೋವರೆಗೆ ಕೆಲಸ ಮಾಡೋದಂಥ ತೀರ್ಮಾನ. ಕೆಲವೊಂದು ಏನಪ್ಪ MLA 2 ಸತಿ ಗೆಲ್ಲಿಸಿದ್ದೆ, ಅವಾಗ ಮಾತ್ರ ಕೆಲಸ ಮಾಡಿದರು. MLA ಆದರೂ ಇವಾಗೇನು ಮೀಸಲಾತಿ ಚೇಂಜ್ ಆಯಿತು, ಬಿಟ್ಟು ಹೋದ್ರಂಬ ಫೀಲಿಂಗ್ಸು ಜನಗಳ ಮಧ್ಯೆ ಬೇಡ. ನಾನು ಎಲ್ಲಿವರೆಗೆ ಆಗ್ತೀನಿ ನನ್ನಂದ್ರೆ ಕೊನೆ ಉಸಿರುವಾಗಿ ಕಂಪ್ಲಿ ಕುಡ್ಕೊಂಡು ಏನು ಜನಗಳು ಆಶೀರ್ವಾದ ಐತಲ್ಲ, ನನ್ನ ಅಧಿಕಾರ ರಾಜಕೀಯ ಇಲ್ಲದ್ರೂ ಕೂಡ ಕಂಪ್ಲಿ ಬಗ್ಗೆ ಕುಡ್ಕೊಂಡು